ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ 30ನೇ ತಾರೀಕು ಸ್ನೇಹಿತರೆ, ವೈಕುಂಠ ಏಕಾದಶಿಯ ದಿನ ಈ 8 ರಾಶಿಯವರಿಗೆ ಭಯಂಕರ ಅದೃಷ್ಟ ಇಂದಿನಿಂದ ಬದಲಾಗಲಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ವೈಕುಂಠ ಏಕಾದಶಿಯ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಮಹತ್ವವೇನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಸ್ನೇಹಿತರೆ, ಡಿಸೆಂಬರ್ 30, 2025ರಂದು ಇತರ ಪ್ರಮುಖ ಸಮಯಗಳನ್ನು ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ಸ್ನೇಹಿತರೆ ನೀವು ಪೂಜೆಗಳನ್ನು ಮಾಡಬಹುದು. ಮತ್ತು ಸ್ನೇಹಿತರೆ, ಏನೆಲ್ಲ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಬೇಕು, ಏನೆಲ್ಲ ಅನುಸರಣೆಯನ್ನು ಮಾಡಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಈ ದಿನ ಈ ಸಣ್ಣ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಂದನೂ ಸ್ನೇಹಿತರೆ ಮುಕ್ತಿ ಹೊಂದಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತು ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ವೈಕುಂಠ ಏಕಾದಶಿ ಸಮಯ, ಆಚರಣೆಗಳು, ಮಹತ್ವ. ಭಾರತಾದ್ಯಂತ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ ಸ್ನೇಹಿತರೆ. ಇದರ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತೀನಿ. ಭಾರತಾದ್ಯಂತ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುವಂತಹ ವೈಕುಂಠ ಏಕಾದಶಿಯು ಧನು ಮತ್ತು ಧನುರ್ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಬರುತ್ತದೆ. ಈ ಏಕಾದಶಿಯನ್ನು ವಿಶಿಷ್ಟವಾಗಿಸುವುದೇನೆಂದರೆ ಚಂದ್ರನು ತಿಂಗಳುಗಳನ್ನು ಅನುಸರಿಸುವ ಇತರ ಏಕಾದಶಿಗಳಿಗೆ ವ್ಯತಿರಿಕ್ತವಾಗಿ ಸೌರಮಾನ ಕ್ಯಾಲೆಂಡರ್ಗೆ ಹೊಂದಿಕೆಯಾಗುವಂತಹ ಅದರ ವಿಶಿಷ್ಟ ಆಚರಣೆಯಾಗಿದೆ. ಸೌರಮಾನ ಕ್ಯಾಲೆಂಡರ್ ಅನ್ನು ಪ್ರಧಾನವಾಗಿ ದಕ್ಷಿಣ ಭಾರತ ಮತ್ತು ಪೂರ್ವ ಭಾರತದ ರಾಜ್ಯಗಳಲ್ಲಿ ಬಳಸಲಾಗುತ್ತದೆ ಸ್ನೇಹಿತರೆ. ಈ ದಿನಾಂಕವು ಪೌಷದಿಂದ ಮಾರ್ಗಶೀರ್ಷ ಅಂದರೆ ಇಂದು ಚಂದ್ರಮಾನ ತಿಂಗಳುಗಳಿಗೆ ಅನುರೂಪವಾಗಿದೆ ಅಂತಲೇ ಹೇಳಬಹುದು. ಇನ್ನು ವೈಕುಂಠ ಏಕಾದಶಿಯ ದಿನವು ವೈಷ್ಣವರಿಗೆ ಶುಭಕರವಾಗಿದೆ. ಏಕೆಂದರೆ ವಿಷ್ಣುವಿನ ನಿವಾಸವಾದ ಸ್ನೇಹಿತರೆ ದ್ವಾರವಾದ ವೈಕುಂಠ ದ್ವಾರ ಈ ದಿನದಂದು ತೆರೆದುಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ವೈಕುಂಠ ಏಕಾದಶಿ ಎಂದು ಪವಿತ್ರ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಖಂಡಿತವಾಗಿಯೂ ವೈಕುಂಠವನ್ನು ತಲುಪುತ್ತಾನೆ ಮತ್ತು ಮೃತ್ಯುವಿನ ಪ್ರಭುವಾದ ಯಮರಾಜನನ್ನು ಎಂದಿಗೂ ಎದುರಿಸಬೇಕಾಗಿಲ್ಲ ಎಂದು ನಂಬಲಾಗಿದೆ ಸ್ನೇಹಿತರೆ. ಸ್ವರ್ಗದ ಬಾಗಿಲು ತೆರೆಯುವ ದಿನ ಅಂತಲೇ ಹೇಳಬಹುದು ಈ ದಿನವನ್ನು. ಸೊ ಹಾಗಾಗಿ ಸ್ನೇಹಿತರೆ, ದೇಶಾದ್ಯಂತ ಇಂದು ಭಕ್ತರು ವೈಕುಂಠ ಏಕಾದಶಿಯನ್ನು ಪೂರ್ಣ ಉತ್ಸಾಹದಿಂದ ಆಚರಿಸುತ್ತಾರೆ. ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಸ್ನೇಹಿತರೆ ಈ ಏಕಾದಶಿಯನ್ನು ಸಾಮಾನ್ಯವಾಗಿ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಮತ್ತು ತಮಿಳು ಕ್ಯಾಲೆಂಡರ್ನಲ್ಲಿ ಸ್ನೇಹಿತರೆ ಮಾರ್ಗಜಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಕೇರಳದಲ್ಲಿ ಮಲಯಾಳಂ ಕ್ಯಾಲೆಂಡರಲ್ಲಿ ಆಚರಿಸಲಾಗುತ್ತದೆ. ಆದರೆ ಸ್ನೇಹಿತರೆ, ನಮ್ಮ ಭಾರತದಲ್ಲಿ ತಿರುಪತಿಯ ತಿರುಮಲ ವೆಂಕಟೇಶ್ವರ ದೇವಾಲಯದಲ್ಲಿ ಸ್ನೇಹಿತರೆ, ಗುಬ್ಬಿಯ ಮಹಾಲಕ್ಷ್ಮಿ ದೇವಾಲಯ, ಶ್ರೀರಂಗಮ್ಮನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಮನ್ನರ್ಗುಡಿಯಲ್ಲಿರುವಂತಹ ರಾಜಗೋಪಾಲ ಸ್ವಾಮಿ ದೇವಾಲಯಗಳಲ್ಲಿ ಆಚರಿಸಲಾಗುತ್ತದೆ ಅಂತಲೇ ಹೇಳಬಹುದು. ಇನ್ನು ವೈಕುಂಠ ಏಕಾದಶಿ 2025 ಡಿಸೆಂಬರ್ 30 ಮಂಗಳವಾರ ಸ್ನೇಹಿತರೆ, ಏನೆಲ್ಲ ಆಚರಣೆಗಳನ್ನು ಮಾಡಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ವೈಕುಂಠ ಏಕಾದಶಿಯ ದಿನದಂದು ವೀಕ್ಷಕರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ. ಅವರು ದಿನವಿಡೀ ಏನನ್ನೂ ತಿನ್ನುವುದಿಲ್ಲ ಅಥವಾ ಕುಡಿಯುವುದಿಲ್ಲ. ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸಲು ಬಯಸುವ ವ್ಯಕ್ತಿಯು ದಶಮಿಯಂದು ಅಂದರೆ 10ನೇ ದಿನ ಒಮ್ಮೆ ಮಾತ್ರ ಊಟ ಮಾಡಬೇಕು. ಏಕಾದಶಿ ಎಂದು ಸಂಪೂರ್ಣ ಉಪವಾಸವನ್ನು ಆಚರಿಸಲಾಗುತ್ತದೆ. ಸಂಪೂರ್ಣವಾಗಿ ಉಪವಾಸವನ್ನು ಮಾಡಲು ಸಾಧ್ಯವಾಗದ ಭಕ್ತರು ಹಣ್ಣುಗಳು ಮತ್ತು ಹಾಲು ಸಹ ತಿನ್ನಬಹುದು. ಯಾವುದೇ ಏಕಾದಶಿ ಎಂದು ಅಕ್ಕಿ ಮತ್ತು ಧಾನ್ಯಗಳನ್ನು ತಿನ್ನಲು ಎಲ್ಲರಿಗೂ ಅವಕಾಶವಿಲ್ಲ ಸ್ನೇಹಿತರೆ. ಇನ್ನು ಎರಡನೇದಾಗಿ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಮತ್ತು ವ್ರತವನ್ನು ಆಚರಿಸುವವರು ವಿಷ್ಣುವಿನ ನಾಮ ಜಪ ಮತ್ತು ಧ್ಯಾನದಲ್ಲಿ ನಿರತರಾಗುತ್ತಾರೆ ಸ್ನೇಹಿತರೆ. ಇನ್ನು ವೈಕುಂಠ ಏಕಾದಶಿಯ ರಾತ್ರಿ ಭಕ್ತರು ಎಚ್ಚರವಾಗಿದ್ದು ಕಥೆಗಳನ್ನು ಕೇಳುತ್ತಾ ಮತ್ತು ವಿಷ್ಣುವನ್ನು
ಸುತ್ತಿ ಭಜನೆಗಳನ್ನು ಆಡುತ್ತಾ ಸಮಯವನ್ನು ಕಳೆಯುತ್ತಾರೆ. ಇನ್ನು ವೈಕುಂಠ ಏಕಾದಶಿಯ ದಿನದಂದು ಸ್ವರ್ಗದ ದ್ವಾರಗಳು ತೆರೆಯಲ್ಪಡುತ್ತವೆ ಸ್ನೇಹಿತರೆ ಎಂದು ನಂಬಲಾಗಿದೆ. ಸಂಜೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡ್ತಾರೆ. ದೇವಾಲಯವನ್ನು ಸುತ್ತುವರಿದಿರುವಂತಹ ಪ್ರದೇಶವನ್ನು ವೈಕುಂಠ ವಾಸಲ್ ಎಂದು ಕರೆಯಲಾಗುತ್ತದೆ. ಇನ್ನು ಮೊದಲನೇದಾಗಿ ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಟ್ಬಿಡ್ತೇನೆ ಸ್ನೇಹಿತರೆ. ಯಾಕಂದರೆ ನೀವು ಪೂಜೆ ಎಲ್ಲ ಮಾಡಬೇಕು ಅಂದರೆ ಸ್ನೇಹಿತರೆ ಇದನ್ನು ಮೇಯ್ನಾಗಿ ತಿಳ್ಕೊಬೇಕಾಗುತ್ತದೆ. ವೈಕುಂಠ ಏಕಾದಶಿ ಹಿಂದೂಗಳಿಗೆ ಶುಭ ಮತ್ತು ಮಹತ್ವದ ದಿನ. ಈ ಪವಿತ್ರ ದಿನದ ಶ್ರೇಷ್ಠತೆಯನ್ನು ಪದ್ಮ ಪುರಾಣದಂತಹ ಹಲವಾರು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ದಂತಕಥೆಗಳ ಪ್ರಕಾರ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡುವುದರಿಂದ ಸಾಕಷ್ಟು ಏಕಾದಶಿಗಳಂದು ಉಪವಾಸ ಮಾಡುವುದರಿಂದ ಸ್ನೇಹಿತರೆ ಸಿಗುವ ಪ್ರಯೋಜನಗಳನ್ನೇ ನೀಡುತ್ತದೆ. ಉಳಿದ 23ನೇ ಏಕಾದಶಿಗಳಂದು ಉಪವಾಸ ಮಾಡುವುದರಿಂದ ಸಿಗುವ ಪ್ರಯೋಜನಗಳನ್ನೇ ನೀಡುತ್ತದೆ ಅಂತಲೇ ಹೇಳಬಹುದು. ಭಕ್ತರು ತಮ್ಮ ಪಾಪಗಳಿಂದ ಮುಕ್ತಿ ಪಡೆಯಲು ಮತ್ತು ಮೋಕ್ಷವನ್ನು ಪಡೆಯಲು ವೈಕುಂಠ ಏಕಾದಶಿ ಉಪವಾಸವನ್ನು ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಆ ದಿನ ಉಪವಾಸವನ್ನು ಮಾಡಿ, ಅಂದರೆ ಹಣ್ಣು ಮತ್ತು ಹಾಲನ್ನು ಕುಡಿಬೋದು, ನೀರನ್ನು ಕುಡಿಬೋದು ಸ್ನೇಹಿತರೆ. ಈ ರೀತಿ ಕುಡ್ಕೊಂಡು ಕೂಡ ಉಪವಾಸವನ್ನು ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆಲ್ಲ ಮುಕ್ತಿ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಸ್ನೇಹಿತರೆ ಸೂರ್ಯೋದಯದ ಸಮಯ ಬಂದು ಅಂದರೆ ವೈಕುಂಠ ಏಕಾದಶಿ 2025 ಪ್ರಮುಖ ಸಮಯಗಳನ್ನು ತಿಳಿಸ್ಕೊಡ್ತೀನಿ. ಇದರ ಪ್ರಕಾರ ನೀವು ಪೂಜೆಯನ್ನು ಮಾಡ್ಬೋದು. ಸೂರ್ಯೋದಯ ಡಿಸೆಂಬರ್ 30, 2025 ಬೆಳಿಗ್ಗೆ 7:11. ಸೂರ್ಯಾಸ್ತ ಡಿಸೆಂಬರ್ 30, 2025 ಸಂಜೆ 5:47. ಇನ್ನು ಏಕಾದಶಿ ತಿಥಿ ಆರಂಭ ಬಂದು ಡಿಸೆಂಬರ್ 30, 2025 ಬೆಳಿಗ್ಗೆ 7:51 ಪ್ರಾರಂಭವಾಗುತ್ತದೆ. ಇನ್ನು ಏಕಾದಶಿಯ ತಿಥಿ ಬಂದು ಕೊನೆಗೊಳ್ಳೋದು ಸ್ನೇಹಿತರೆ ಡಿಸೆಂಬರ್ 31ನೇ ತಾರೀಕು ಬೆಳಿಗ್ಗೆ 5:01 ಕೊನೆಗೊಳ್ಳುತ್ತದೆ ಸ್ನೇಹಿತರೆ. ಇನ್ನು ಹರಿವಾಸರ ಅಂತ್ಯಕ್ಷಣ ಡಿಸೆಂಬರ್ 31, 2025 ಬೆಳಿಗ್ಗೆ 10:12. ಇನ್ನು ದ್ವಾದಶಿ ಅಂತ್ಯದ ಕ್ಷಣ ಅಂದರೆ ಜನವರಿ 1, 2026 ಬೆಳಿಗ್ಗೆ 1:48 ಕೊನೆಗೊಳ್ಳುತ್ತದೆ. ಇನ್ನು ಪಾರಾಯಣ ಸಮಯ ಅಂದರೆ ಡಿಸೆಂಬರ್ 31 ಮಧ್ಯಾಹ್ನ 1:33 ಕೊನೆಗೊಳ್ಳುತ್ತದೆ. ಇದು ವೈಕುಂಠ ಏಕಾದಶಿಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡ್ಬೋದು ಈ 8 ರಾಶಿಯವರು ಇಂದಿನಿಂದ. ಹಾಗಿದ್ರೆ ಏನೆಲ್ಲ ಅದೃಷ್ಟವನ್ನು ವೈಕುಂಠ ಏಕಾದಶಿಯ ದಿನದಿಂದ ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ಸಂಭವಿಸುತ್ತಿದೆ ಸ್ನೇಹಿತರೆ. ಯಾಕಂದರೆ ಗುರುವಿನ ಸಂಚಾರ ನಿಮ್ಮ ರಾಶಿಯಲ್ಲಿ ಸಂಚರಿಸುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಸಹ ಪಡೆಯಬಹುದು. ಪ್ರಮುಖ ಒಪ್ಪಂದದ ಅಂತಿಮೀರಕದಿಂದ ಸ್ನೇಹಿತರೆ ಉದ್ಯಮಿಗಳು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯಬಹುದು. ಈ ಮದುವೆಗೆ ಅರ್ಹರು ಉತ್ತಮ ಸಂಬಂಧಗಳನ್ನು ಕಂಡುಕೊಳ್ಳಬಹುದು. ವೈಕುಂಠ ಏಕಾದಶಿಯ ದಿನದಿಂದ ಈ ಸಮಯದಲ್ಲಿ ವಿವಾಹಿತ ವ್ಯಕ್ತಿಗಳು ಅದ್ಭುತವಾದ ದಾಂಪತ್ಯ ಜೀವನವನ್ನು ಅನುಭವಿಸುತ್ತಾರೆ. ಪಾಲುದಾರಿಕೆ ಕೆಲಸದಿಂದ ನೀವು ಪ್ರಯೋಜನವನ್ನು ಪಡೆಯಬಹುದು. ಇನ್ನು ಎರಡನೇದಾಗಿ ಮೇಷರಾಶಿಯವರಿಗೆ ವೈಕುಂಠ ಏಕಾದಶಿಯ ದಿನ ಅಂದರೆ ಡಿಸೆಂಬರ್ 30ರಿಂದ ಮೇಷರಾಶಿಯವರಿಗೆ ಗುರುವಿನ ಚಲನೆಯಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ. ನೀವು ಕೆಲಸದಲ್ಲಿ ಗೌರವವನ್ನು ಪಡೆಯುತ್ತೀರಿ ಮತ್ತು ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಅವಕಾಶಗಳನ್ನು ಪಡೆಯುತ್ತೀರಿ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮತ್ತು ಸಂಪತ್ತು ಗಳಿಸುತ್ತದೆ. ಉದ್ಯಮಿಗಳು ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸುತ್ತಾರೆ. ಇನ್ನು ನಿಮ್ಮ ವೈವಾಹಿಕ ಜೀವನವು ಸಿಹಿಯಾಗಿರುತ್ತದೆ. ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಮತ್ತು ನೀವು ಅನಾರೋಗ್ಯದಿಂದ ಮುಕ್ತರಾಗುತ್ತೀರಿ. ಈ ಸಮಯದಲ್ಲಿ ನೀವು ಭೌತಿಕ ಸೌಕರ್ಯಗಳನ್ನು ಅನುಭವಿಸಬಹುದು. ನೀವು ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿಸಬಹುದು. ಕುಟುಂಬ ಜೀವನವು ಶಾಂತಿ, ಸಂತೋಷ ಮತ್ತು ಸಹಕಾರದಿಂದ ತುಂಬಿರುತ್ತದೆ. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನು ತರುತ್ತದೆ. ಈ ಸಮಯದಲ್ಲಿ ಕೆಲಸದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಾಮಾಜಿಕ ಸ್ಥಾನಮಾನವು ಬಲಗೊಳ್ಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ಮಾವಂದರೊಂದಿಗೆ ಸಂಬಂಧಗಳು ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ವೈಕುಂಠ ಏಕಾದಶಿಯ ದಿನ ಭವಿಷ್ಯವು ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ಅವರ ಆದಾಯವು ಹೆಚ್ಚಾಗುತ್ತದೆ. ನೀವು ಹಳೆಯ ಹೂಡಿಕೆಯಿಂದ ಲಾಭ ಪಡೆಯಬಹುದು. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗಬಹುದು ಸ್ನೇಹಿತರೆ. ಮದುವೆಯ ವಯಸ್ಸಿನವರಿಗೆ ಉತ್ತಮ ಸಂಗಾತಿ ಸಿಗಬಹುದು. ಇನ್ನು ಮುಂದಿನದಾಗಿ ವೃಶ್ಚಿಕ ರಾಶಿಯವರು ಗುರುವಿನ ಸಾಗಣೆಯಿಂದ ಕೆಲಸದಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ. ಆದಾಯ ಹೆಚ್ಚಾಗುತ್ತದೆ ಮತ್ತು ವೆಚ್ಚಗಳು ಕಡಿಮೆಯಾಗುತ್ತವೆ. ನಿಮ್ಮಲ್ಲಿರುವ ಯಾವುದೇ ಹಳೆಯ ಸಾಲಗಳು
ಇತ್ಯರ್ಥವಾಗುತ್ತವೆ. ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಮತ್ತು ಕೆಲಸದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು. ಸಂಬಂಧಗಳು ಸಿಹಿಯಾಗುತ್ತವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ, ಗುರುವಿನ ಸಾಗಣೆಯು ಕನ್ಯಾ ರಾಶಿಯವರಿಗೆ ಶುಭವೆಂದು ಹೇಳಬಹುದು. ಗುರುವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ 11ನೇ ಮನೆಯ ಮೂಲಕ ಸಾಗುತ್ತಾರೆ. ಇದು ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗಬಹುದು. ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ಮತ್ತು ಹೂಡಿಕೆಗಳು ಲಾಭವನ್ನು ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಪಡೆಯಬಹುದು. ಅಲ್ಲದೆ ನೀವು ಜನರು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಪಡೆಯಬಹುದು. ಸ್ನೇಹಿತರೆ, ಈ 5 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು. ತಪ್ಪದೇ ಪರಿಹಾರವಾಗಿ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಸ್ನೇಹಿತರೆ, ಮುಕ್ಕೋಟಿ ದೇವರುಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.